ದರ್ಶನ್ ಅವರು ಕೂಡ ನೀನಾಸಂದಿಂದ ಬಂದು ಲೈಟ್ ಬಾಯ್ ಆಗಿ ವರ್ಕ್ ಮಾಡಿ ಈ ಮಟ್ಟಿಗೆ ಕೂಡ ಅವರು ಕೂಡ ರಂಗಭೂಮಿಯಿಂದನೇ ಬಂದಂತಹ ಹೀರೋ ಅಂತಾನೆ ಹೇಳ್ಬೋದು. ಹೌದು. ಬಟ್ ಅಂಡ್ ಅದರಲ್ಲೂ ಅವರು ಮೈಸೂರವರೇ ಆಗಿದ್ರು. ಅಂಡ್ ದರ್ಶನ್ ಸರ್ ಮಂಡ್ಯ ರಮೇಶ್ ಅವ್ರ ನಟನಾಗಿ ಒಂದು ಅವ್ರ ಏನೋ ಫಂಕ್ಷನ್ ಮಾಡಿದಾಗೆಲ್ಲ ಬಂದಿದ್ರು ಕಲಾಮಂದಿರಗೆಲ್ಲ. ಅವ್ರನ್ನೆಲ್ಲ ನೋಡೋ ಅವಕಾಶ ಸಿಕ್ಕಿತ್ತು. ಓಕೆ. For business and personal promotions in Suman TV Kannada, please contact 9686376663. ನೀವು ಭೇಟಿ ಆಗಿದ್ದೀರಾ, ಮಾತನಾಡಿದ್ದೀರಾ ಅವ್ರ ಜೊತೆ? ಮಾತಾಡಿರೋದಂದ್ರೆ ಡೈರೆಕ್ಟ್ ಆಗಿ ಮಾತಾಡಿಲ್ಲ. ನಾನು ಅವ್ರನ್ನ ಡೈರೆಕ್ಟ್ ಆಗಿ ಮಾತಾಡಿದೀನಿ. ಇದೆಲ್ಲ ಆದ್ಮೇಲೆ ಆ ಟೈಮಲ್ಲಿ ಅವ್ರು ಗೆಸ್ಟ್ ಆಗಿ ಬಂದಾಗ ಅವ್ರ ಹತ್ರ ಹೋಗಿ ಮಾತಾಡ್ಸಿದ್ದು ಒಂಥರ ಹಂಗಿದೆ ಅಷ್ಟೇ. ಬಿಟ್ರೆ ಅದಾದ್ಮೇಲೆ ನಾನು ಮೈಸೂರಲ್ಲಿ ನಾನು ತುಂಬಾ ಸಲ ಅವ್ರನ್ನ ಮಾತಾಡ್ಸಿದ್ದೀನಿ. ಅವರು ಅಂದ್ರೆ ಅವರ ಫ್ಯಾಮಿಲಿ ಸಿದ್ಧಾರ್ಥ ರೋಡಲ್ಲಿ ಇದ್ದಿತ್ತು, ನಮ್ಮ ದೊಡ್ಡಮ್ಮ ಅವರೆಲ್ಲ ಇದ್ದಿದ್ದಲ್ಲ ಅಲ್ಲೇ. ಸೊ ಹಂಗೆ ಮಾತಾಡ್ಸಿದ್ದೀನಿ. ಅಂಡ್ ಅದಲ್ಲದೆ ನಾನು ಜಿಮ್ಗೆ ಹೋಗ್ತಾ ಇದ್ದು ಮೈಸೂರಲ್ಲಿ, ಅದು ಅವರು ಅದೇ ಜಿಮ್ಮಿಗೆ ಬರೋರು. ಸೊ ಹಂಗಾಗಿ ಅವ್ರನ್ನ ಅಲ್ಲೂ ಮಾತಾಡ್ಸಿದ್ದೀನಿ. ನಿಮ್ಮ ಫೇವ್ರೆಟ್ ಹೀರೋ ಯಾರು ಕನ್ನಡದಲ್ಲಿ? ಕನ್ನಡದಲ್ಲಿ ಹಂಗಿಲ್ಲ, ಒಬ್ಬೊಬ್ರು ಎಲ್ಲಾ ತರದಲ್ಲೂ ಇಷ್ಟ ಆಗೋದು. ಅಲ್ಲ, ನೀವ್ ಹೇಳಿ ಅಂದ್ರೆ ಪರ್ಸನಲ್ ಆಗಿ ಯಾರನ್ನ ಇನ್ಸ್ಪೈರ್ಡ್ ಆಗಿ ತಗೋತೀರಾ ನೀವು? ನಂಗೆ ಯಶ್ ಸರ್ ಅವರು ತುಂಬಾ ತುಂಬಾ ಇಷ್ಟ. ಇನ್ಸ್ಪೈರ್ ಅಂದ್ರೆ ತುಂಬಾ ಇನ್ಸ್ಪೈರ್ ಮಾಡಿರೋದು ಅವ್ರು. ಹೌದು. ಅಂದ್ರೆ ನಿಜವಾಗ್ಲೂ ಅವ್ರದ್ದು ನಾನು ಅದೇ ಇಷ್ಟೊಂದ್ಸಲ ಈಗಷ್ಟೇ ಮೊನ್ನೆ ಇಂಟರ್ವ್ಯೂಗಳಲ್ಲಿ ಹೇಳಿದೆ, ಬಹುಶಃ ವೀಕೆಂಡ್ ವಿತ್ ರಮೇಶ್ನ ನೋಡಿರಲಿಲ್ಲ ಅಂತಂದ್ರೆ ನಾನು ಆಕ್ಟರ್ ಆಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಅವ್ರ ಶೋಗಳು ನೋಡಿಲ್ಲ ಅಂದಿದ್ರೆ ನನಗೆ ಇಷ್ಟೊಂದು ನಾನು ಇನ್ಸ್ಪೈರ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಆ ಒಂದು ಶೋ ನನ್ನ ಲೈಫಲ್ಲಿ ತುಂಬಾ ಅದೊಂಥರ ಗೇಮ್ ಚೇಂಜರ್ ಇದ್ದಂಗೆ, ಅಥವಾ ಬೇರೆ ಒಂದು ವೇನೆ ತೋರಿಸ್ಕೊಟ್ಟಿದ್ದು ಅಂತ ಅನ್ಬೋದು. ಹೌದು. ಸೊ ಎಸ್ಪೆಷಲಿ ಯಶ್ ಅವ್ರದ್ದು ಅಂಡ್ ದರ್ಶನ್ ಸರ್ದು, ಅಂದ್ರೆ ನನ್ಗೆ ಅವ್ರದ್ದು ಪರ್ಸನಲ್ ಲೈಫ್ ನೋಡ್ತಿರ್ಬೇಕಾದ್ರೆ ದರ್ಶನ್ ಸರ್ದಾಗ್ಲಿ ಯಶ್ ಸರ್ದಾಗ್ಲಿ ಒಂಥರ ಬೇರೆ ಕನೆಕ್ಷನ್. ನಮಗೆ ನಾವು ಮೈಸೂರವರಲ್ಲ, ಅವರೆಲ್ಲ ಮೈಸೂರಲ್ಲಿ ಬೆಳೆದಿರೋದು. ಹಂಗಾರೆ ನಂಗೆ ಇವರು ಹಿಂಗೆ ಬೆಳೆದಿದ್ದಲ್ವಾ, ಇವ್ರು ಹಿಂಗೆ ಮಾಡಿದಲ್ವಾ. ಅಂದ್ರೆ ಬ್ಯಾಕ್ ಇನ್ 10 ಅವ್ರದ್ದೆಲ್ಲ ಶೋ ಬಂದಾಗ 10 ವರ್ಷದ ಹಿಂದೆ 2014 ಯಶ್ ಸರ್ ಅವ್ರದ್ದು ಬಂತು. ಐ ಥಿಂಕ್ 16 17 ದರ್ಶನ್ ಸರ್ ಅವ್ರದ್ದು ಎಪಿಸೋಡ್ ಬಂದಿದ್ದು. ಸೊ ಅವ್ರ ಶೋಗಳು ನೋಡ್ಬೇಕಾದ್ರೆ ನಮ್ಗೆ ಅದೇ ಅನ್ಸಿದ್ದು, ಅಂದ್ರೆ ಇವರು ನಮ್ಮ ಥರನೇ ಒಂದು ಮೈಸೂರಲ್ಲಿ ಏನೂ ಇಲ್ಲದೆ, ಬ್ಯಾಕ್ಗ್ರೌಂಡ್ ಇದ್ರೂ ಅವ್ರು ಎಷ್ಟು ಕಷ್ಟಪಟ್ಟು ಬಂದರು ಅನ್ನೋ ದರ್ಶನ್ ಸರ್ದಾಗಿರ್ಲಿ ಯಶ್ ಅವ್ರದ್ದಾಗಿರ್ಲಿ, ಅವ್ರು ನೋಡಿದಾಗ ಅವ್ರು ನಮ್ಮನ್ನು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಅಂದರೆ ಏನೂ ಇಲ್ಲದೆ ಏನಾರು ಸಾಧಿಸ್ಬೋದು, ಯಾವ ಲೆವೆಲ್ಗಾರು ಹೋಗ್ಬೋದು ಗುರು ಅಂತ ಅವರೆಲ್ಲ ಬಿಗ್ಗೆಸ್ಟ್ ಎಕ್ಸಾಂಪಲ್. ಅಲ್ಲ, ನಿಮ್ಮಂತ ಯುವಕರಿಗೆಲ್ಲ ಅವರು ಒಂದ್ ದೊಡ್ಡ ಇನ್ಸ್ಪೈರ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಡೇ ಅವ್ರು ನಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡೇ ಮಾಡ್ತಾರೆ. ಏನ್ ಇವಾಗಂತೂ ಯಶ್ ಸರ್ ಅವ್ರದ್ದು ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತಾ ಇದೆ ಮಾರ್ಚ್ 19. ಹೌದು. ಏನ್ ಹೇಳ್ತೀರಾ? ಮತ್ ಸಿಕ್ಕಾಪಟ್ಟೆ ವಾದ ವಿವಾದಗಳು ಕೂಡ ಆಯ್ತು ಟಾಕ್ಸಿಕ್ ರೀಸೆಂಟ್ ಆಗಿ ರಿಲೀಸ್ ಟ್ರೇಲರ್ದು. ಏನ್ ಹೇಳ್ತೀರಾ ಟಾಕ್ಸಿಕ್ ಬಗ್ಗೆ, ಆಮೇಲೆ ಯಶ್ ಸರ್ ಬಗ್ಗೆ? ಯಶ್ ಸರ್ ಬಗ್ಗೆ ನಾನು ಅಂದ್ರೆ ಅದ್ರಲ್ಲಿ ಬೇರೆ ಇಬ್ರು ಮೈಸೂರವ್ರೆ. ಅಂದ್ರೆ ಅವ್ರಿಗೂ ನನಗೂ ಕಂಪ್ಯಾರಿಸನ್ ಅಲ್ಲ, ಬಟ್ ಅಲ್ಲ, ಅವ್ರದ್ದು ಕೂಡ ಸೇಮ್ ಜರ್ನಿ ಅಂತಾನೆ ಹೇಳ್ಬೋದು. ಸೀರಿಯಲ್ ಇಂದ ಸಿನಿಮಾ ಇಂದ ಆಮೇಲೆ ಇವಾಗ ಫ್ಯಾನ್ ಲೆವೆಲ್ ತನಕ ಬೆಳೆದಿದ್ದಾರೆ. ಅದೇ ಮಟ್ಟಿಗೆ ನೀವು ಕೂಡ ಬೆಳಿಬೇಕು ಅಂತ ಬಟ್ ನೀವು ಕೂಡ ಸೀರಿಯಲ್ ಜರ್ನಿಯಿಂದ ಸ್ಟಾರ್ಟ್ ಆಗಿದ್ದು. ಹೌದು. ಹೇಳಿ. ಅಂದ್ರೆ ಆ ಥರ ನಾನು ಕನೆಕ್ಟ್ ಆಗ್ತೀನಿ ಅವ್ರಿಗೆ. ಅಂದ್ರೆ ಅವ್ರು ರಂಗಭೂಮಿ ಮಾಡಿದವರು, ಅವರು ಸೀರಿಯಲ್ ಮಾಡಿದವರು, ಅದಾದ್ಮೇಲೆ ಸಿನಿಮಾ ಮಾಡಿ ಕನ್ನಡ ಸಿನಿಮಾ ಇನ್ನೊಂದು ಲೆವೆಲ್ಗೆ ತಗೊಂಡೋದವರು. ಸೊ ಅವ್ರು ಹೋಗೋ ದಾರಿಲಿ ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ. ನನಗೆ ಅಂದ್ರೆ ಟಾಕ್ಸಿಕ್ ಡೆಫಿನೆಟ್ಲಿ ಎಲ್ಲರಿಗೂ ಒಂದು ಬಿಗ್ಗೆಸ್ಟ್ ಹೋಪ್ ಈಗ ಅದು. ನನಗೂ ಅವ್ರ ಸಿನಿಮಾ, ನಾನು ಅವ್ರಿಗೆ ಎದುರು ನೋಡ್ತಾ ಇದ್ದೀನಿ ಯಾವ ಥರ ಬರುತ್ತೆ, ಯಾವ ಥರ ಇರುತ್ತೆ ಅಂತ. ಲುಕ್ಕಲ್ಲಿ ಆಗಲೇ ಎಲ್ಲರನ್ನೂ ಅವರು ಹೊಡೆದಾಕಾಗಿದೆ. ಯಾಕೆಂದರೆ ಆ ಹೇರ್ ಸ್ಟೈಲು, ಆ ಗಡ್ಡ, ಆ್ಯಂಡ್ ಅವ್ರಿಗೀಗ ಆ ಫಿಟ್ನೆಸ್ ಆಗಲಿ, ಇದರಲ್ಲಿ ಪ್ರತಿಯೊಂದು ತುಂಬ ಇನ್ಸ್ಪೈರಿಂಗ್ ಆಗಿದೆ. ಆ್ಯಂಡ್ ಸಖತ್ತಾಗಿದೆ. ಅಂದರೆ ಆ ಮೇಕಿಂಗ್ ಆಗಲಿ, ಇದಾಗಲಿ ಅವರು ಅದೇ ಹೇಳ್ಕೊಂಡು ಬಂದ್ರಲ್ಲ, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲಿಗೆ ಕರ್ಸ್ಕೊತೀನಿ ಅಂದಂಗೆ ಹಾಲಿವುಡ್ನೇ ಇಲ್ಲಿ ಕರ್ಸ್ಕೊಂಡಿರೋ ಥರ ಇದೆ. ಆ ಲೆವೆಲ್ಗೆ ಮೇಕಿಂಗ್ ಇದೆ. ಅದೇ ಸ್ವಲ್ಪ ಕೆಲವ್ರಿಗೆ ಅದು ಒಬ್ಬೊಬ್ರು ಒಂದೊಂದು ಥರ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರು. ನನಗೂ ಅದು ಒಂಥರ ಓಕೆ, ಎಸ್ ಸರ್ನ ಹಿಂಗೂ ನೋಡ್ಬೋದಾ ಅಂತ ಒಂಥರ ಕ್ಯೂರಿಯಾಸಿಟಿ ಇದೆ. ಅಂದರೆ ಗೊತ್ತಿಲ್ಲ, ಅದು ಅಂದರೆ ಟೀಸರಲ್ಲಿ ಏನಿರುತ್ತೋ ಸಿನಿಮಾದಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಟೀಸರ್ ನೋಡಿದ ತಕ್ಷಣ ಎಸ್ ಸರ್ ಓಕೆ ಅಂತ ಅನ್ಸುತ್ತೆ, ಡಿಫ್ರೆಂಟ್ ಆ್ಯಂಗಲ್ ಅಂತ ಅನಿಸ್ತು. ಗೊತ್ತಿಲ್ಲ, ಅವರು ಅಂದರೆ ನಾನು ಅವ್ರನ್ನ ಅಬ್ಸರ್ವ್ ಮಾಡಿರೋದಾಗಲಿ, ನಾನು ಅಥವಾ ದೂರದಿಂದ ತಿಳ್ಕೊಂಡಿರೋದು ನನ್ನ ಪ್ರಕಾರ, ಅವರು ಆಡಿಯನ್ ಪಲ್ಸ್ನ ತಿಳ್ಕೊಳ್ದೆ ಏನೂ ಮಾಡಲ್ಲ. ಅಷ್ಟು ಸುಲಭವಾಗಿ ಈ ಲೆವೆಲ್ಗೆ ಹೋಗಿ ಅವರು ಎಲ್ಲೂ ಎಡವಲ್ವೇನೋ ಅಂತ ನನ್ನ ಒಂದು ಏನೋ ಅಭಿಪ್ರಾಯ ಅನಿಸುತ್ತೆ. ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ನೋಡ್ಕೊ ಬನ್ನಿ, ಅವ್ರು ಎಲ್ಲದರಲ್ಲೂ ಅವರು ಯಾವುದು ಕಿರಾತಕದಿಂದ ಹಿಡಿದು ಆಮೇಲೆ ರಾಜವಲಿಯಿಂದ ಹಿಡಿದು ಕರೆಕ್ಟಾಗಿ ಅವ್ರು ಡ್ರಾ ಮಾಡ್ಕೊ ಬಂದಿದ್ದಾರೆ. ಅಂದರೆ ಕರೆಕ್ಟಾಗಿ ಈಗ ಒಂಥರ ಯಾವ ಥರ ಒಂಥರ ಮಾಸ್ ಹೀರೋಗಳ ಥರನೇ ಹೋದರು. ಆಮೇಲೆ ಕ್ಲಾಸಿಗೆ ಬಂದರು.
ಹಳ್ಳಿಯಿಂದ ಸಿಟಿಗೆ ಬಂದ್ರು, ಸಿಟಿಯಿಂದ ಮತ್ತೆ ಇನ್ನೊಂಥರ ನೆಕ್ಸ್ಟ್ ಲೆವೆಲ್ KGF ಹೋದ್ರು. ಎಲ್ಲಾ ತರ ಆಡಿಯನ್ಸ್ನ ಅವರು ಪಿಕ್ ಮಾಡಿದ್ದಾರೆ. ಆದ್ರೆ ಎಲ್ಲ ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ಅವ್ರ ಹತ್ರ ಇಷ್ಟು ಆಡಿಯನ್ಸ್ ಇದಾರೆ ಅಂತಂದ್ರೆ ಕೊನೆಯಿಂದ ಫ್ರಂಟ್ ಲೈನ್ ವರೆಗೂ ಎಲ್ಲಾರನ್ನೂ ಡ್ರಾ ಮಾಡ್ಕೊ ಬಂದ್ಬಿಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರದ್ದು ಥಿಂಕಿಂಗ್ ಬೇರೆ ಇರುತ್ತೆ. ಸಿನಿಮಾ ನೋಡಿದಾಗ ನಿಜವಾಗ್ಲೂ ಅದ್ರ ಬಗ್ಗೆ ಹಂಗೆ ಹೇಳಕ್ಕೆ ಸಾಧ್ಯ. ಯಶ್ ಸರ್ ಒಂಥರ ಬೇರೆ ಥರ ಅಂದರೆ ಅವ್ರು ಎಲ್ಲರನ್ನೂ ರೀಚ್ ಮಾಡೋ ಒಂದು ಕಂಟೆಂಟ್ ಇಟ್ಕೊಂಡೇ ಬಂದಿದ್ದಾರೆ. ಸೊ ಅವ್ರು ಯಾರನ್ನೂ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಸೊ ಅವ್ರ ಮೇಲೆ ಹೋಪ್ ಅಂತ ಯಾವತ್ತೂ ಕಮ್ಮಿನೂ ಆಗಲ್ಲ. ಅವ್ರು ಪ್ರಾಮಿಸ್ ಮಾಡಿರೋಂಗೆ ಕನ್ನಡ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ತಾರೆ.